2 ಮತ್ತು 23 ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ 7 ತಂಡ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದೆ. 22 ಮತ್ತು 23 ಅದು ಒಂದು ತಂಡ ನನ್ನ ನೇತೃತ್ವದಲ್ಲಿ ಹಾವೇರಿ, ಗದಗ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಈ 4 ಜಿಲ್ಲೆಗಳಿಗೆ ನನ್ನ ತಂಡ ಪ್ರವಾಸ ಮಾಡ್ತಿದ್ದೀವಿ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಗೋವಿಂದ ಕಾರಜೋಳ ಅವರು, ಅಶೋಕ್ ಅವರು ಈ ರೀತಿ ಉಳಿದ ನಾಯಕರ ಜೊತೆ 7 ತಂಡ ರಾಜ್ಯದಲ್ಲಿ ಪ್ರವಾಸ ತೀರ್ಮಾನ ಆಗಿದೆ. ಶಿವಮೊಗ್ಗದು 22-23ಕ್ಕಿಂತ ಮುಂಚೆನೇ ಇದೇ ತಿಂಗಳು 18ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗದ ಪ್ರೇರಣಾ ಹಾಲ್ನಲ್ಲಿ ಈ ಒಂದು ಜಿಲ್ಲಾ ಸಮಾವೇಶ ನಡೀತಾ ಇದೆ. ಅದರಲ್ಲಿ ನಾನು, ಯಡಿಯೂರಪ್ಪನವರು, ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಎಲ್ಲ ಬೂತ್ ಮಟ್ಟದ ಪ್ರಮುಖರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 2000ಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಂಘಟನೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಲೋಕಸಭೆ ಚುನಾವಣೆ ತಯಾರಿ ದೃಷ್ಟಿಯಿಂದನೂ ಮತ್ತು ಕಾರ್ಪೊರೇಷನ್ ಚುನಾವಣೆ ತಯಾರಿ ದೃಷ್ಟಿಯಿಂದನೂ ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸಗಳು 7 ತಂಡದಲ್ಲಿ ಶುರುವಾಗುತ್ತೆ. ಒಂದು ಕಡೆ ಸಂಘಟನೆದು ಚಟುವಟಿಕೆಗಳು, ಎರಡನೇದು ಚುನಾವಣೆಗೂ ತಯಾರಿ. 2 ಮತ್ತು 23 ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ 7 ತಂಡ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದೆ. 22 ಮತ್ತು 23 ಅದು ಒಂದು ತಂಡ ನನ್ನ ನೇತೃತ್ವದಲ್ಲಿ ಹಾವೇರಿ, ಗದಗ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಈ 4 ಜಿಲ್ಲೆಗಳಿಗೆ ನನ್ನ ತಂಡ ಪ್ರವಾಸ ಮಾಡ್ತಿದ್ದೀವಿ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಗೋವಿಂದ ಕಾರಜೋಳ ಅವರು, ಅಶೋಕ್ ಅವರು ಈ ರೀತಿ ಉಳಿದ ನಾಯಕರ ಜೊತೆ 7 ತಂಡ ರಾಜ್ಯದಲ್ಲಿ ಪ್ರವಾಸ ತೀರ್ಮಾನ ಆಗಿದೆ. ಶಿವಮೊಗ್ಗದು 22-23ಕ್ಕಿಂತ ಮುಂಚೆನೇ ಇದೇ ತಿಂಗಳು 18ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗದ ಪ್ರೇರಣಾ ಹಾಲ್ನಲ್ಲಿ ಈ ಒಂದು ಜಿಲ್ಲಾ ಸಮಾವೇಶ ನಡೀತಾ ಇದೆ. ಅದರಲ್ಲಿ ನಾನು, ಯಡಿಯೂರಪ್ಪನವರು, ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಎಲ್ಲ ಬೂತ್ ಮಟ್ಟದ ಪ್ರಮುಖರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 2000ಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಂಘಟನೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಲೋಕಸಭೆ ಚುನಾವಣೆ ತಯಾರಿ ದೃಷ್ಟಿಯಿಂದನೂ ಮತ್ತು ಕಾರ್ಪೊರೇಷನ್ ಚುನಾವಣೆ ತಯಾರಿ ದೃಷ್ಟಿಯಿಂದನೂ ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸಗಳು 7 ತಂಡದಲ್ಲಿ ಶುರುವಾಗುತ್ತೆ. ಒಂದು ಕಡೆ ಸಂಘಟನೆದು ಚಟುವಟಿಕೆಗಳು, ಎರಡನೇದು ಚುನಾವಣೆಗೂ ತಯಾರಿ.